ವಿದ್ಯುತ್ ಖಾಸಗೀಕರಣಕ್ಕೆ ರೈತರ ಬಾರ್ಕೋಲು ಏಟು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಕಲಾಭವನದಲ್ಲಿ ನೂರಾರು ರೈತರು ಜಮಗೊಂಡು ವಿದ್ಯುತ್ ಖಾಸಗೀಕರಣಕ್ಕೆ ರೈತರು ಬಾರ್ಕೋಲು ಏಟನ್ನು ನೀಡಿದರು. ಜುಬ್ಲಿ ಸರ್ಕಲ್ನಲ್ಲಿ ರೈತ ಸರಪಳಿ ನಿರ್ಮಿಸಿ ಅರ್ಧ ಗಂಟೆಗಳ ಕಾಲ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ನಂತರ ಕೋರ್ಟ್ ಸರ್ಕಲ್ ಬಂದ್ ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ರೈತರು ಮಳೆಯಲ್ಲಿ ಧರಣಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘದ ಮುಖಂಡರಾದ ಫಾರೂಕ್ ಕಿಲೇದಾರ್, ಜಿಲ್ಲಾ ಅಧ್ಯಕ್ಷರಾದ ಮಾರುತಿ ಸುನಕೋಡ್, ಅಲ್ಲಾಬಕ್ಷ್, ಮಲ್ಲಪ್ಪ, ಬಸಪ್ಪ, ಶಿಗ್ನಳ್ಳಿ, ಅಶೋಕ್ ಬೆಂಡಿಗೇರಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಮಸ್ಕಾರ. ಈಗಾಗಲೇ ಮೊದಲ KEB ಅಂತಿತ್ತು, ಆಮೇಲೆ ಹೆಸ್ಕಾಂ ಅಂತ ತೆಗೆದ್ರು. ಈಗ 2020ರಾಗ ಯಡಿಯೂರಪ್ಪನ ಸರ್ಕಾರ ಏನೈತಲ್ಲ ಇವನು ಖಾಸಗೀಕರಣ ಮಾಡಿದ್ರು. ಭೂ ಸ್ವಾಧೀನ ಅದಾಗಿಂದ್ರ APMC ಕಾಯ್ದೆ, ಇದು ವಿದ್ಯುತ್ ಕಾಯ್ದೆ, ಅದನ್ನ ಇಲ್ಲಿ ಮಟ್ಟನು ನಾವು ಪೆಂಡಂಗ್ ಒಕ್ಕೊಂತ ಬಂದ್ವಿ. ಆ ನಂತರ ಲಾಸ್ಟ್ ಟೈಮ್ದಾಗ ಕಾಂಗ್ರೆಸ್ ಸರ್ಕಾರ ಅವರು ಬಂದ ಮೇಲೆ ನಾವು ಇವನ್ ಕಾಯ್ದೆ ವಾಪಸ್ ತಕೊಂತಾನೆ ಅಂತ ಹೇಳಿದ್ರು. ಹೊಳ್ಳಿ 3 ವರ್ಷ ಆದ್ರೂ ಅವ್ರು ವಾಪಸ್ ತಗೊಳ್ಳಿಲ್ಲ. ಇದನ್ನ ಖಾಸಗೀಕರಣ ಮಾಡಿ ಇದನ್ನ ಟಾಟಾ ಇದಕ್ಕೆ ಕೊಡಕತ್ತಿದ್ದಕ್ಕೆ ನಮ್ದೆಲ್ಲ ಈಗ 30 ಜಿಲ್ಲಾದಾಗನು ಉಗ್ರ ಹೋರಾಟ ಐತಿ. ಇದನ್ನ ಈಗ ನಾವು ಜಿಲ್ಲಾ ಇವ್ರಲಿಂದ ಏನೈತಲ್ಲ ಮನವಿ ಸಲ್ಲಿಸಕತ್ತೇವಿ. ಎಷ್ಟಕ್ಕೆ ಅವ್ರು ಹಿಂದೆ ತಕೊಂಡ್ರೆ ಸರಿ ಹೋಯ್ತು, ಆಗ್ಲಿಲ್ಲ ಅಂತಂತಂದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯದ ಉಪಾಧ್ಯಕ್ಷರು ಕಲ್ಮೇಶಿಲಿಗಾಡಿ. ಇವು ಕೃಷಿ ಮೂಲ ಕಾಯ್ದೆಗಳನ್ನ ಏನೈತಲ್ಲ ಕೇಂದ್ರ ಸರ್ಕಾರ ವಾಪಸ್ ತಗೊಂತು, ರಾಜ್ಯ ಸರ್ಕಾರ ವಾಪಸ್ ತಗೊಳ್ಳಿಲ್ಲ 2020ರಾಗ. ಆ ನಂತರ ಮುಂದೆ ಎಲೆಕ್ಷನ್ ಬಂದ ಟೈಮ್ದೊಳಗೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ ಮೇಲೆ 24 ತಾಸಿನೊಳಗೆ ನಾವು ವಾಪಸ್ ತಗೊಂತಾನೆ ಅಂತಂದ್ರು. ಈ ಹೊತ್ತಿನ ಮಟ್ಟ ಆದ್ರೂ ಇನ್ನೂ ತಗೊಳಕತ್ತಿಲ್ಲ. ಅವ್ರು ಹಿಂಗೆ ನಾರ್ ಮೇದ ಕಾಸ ಈಗ 3 ವರ್ಷ ಆತು, ಇನ್ನೂ ಪಕ್ಕ ಖಾಸಗೀಕರಣ ಮಾಡಾಕ ತಯಾರು. ಇದು ಖಾಸಗೀಕರಣ ಅವ್ರು ಮಾಡಿದ್ದ ಕರೆ ಆದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾವೆಲ್ಲ ರೈತ ಸಂಘದಿಂದ, ನಾನು ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷರು ಕಲ್ಮೇಶಿಲಿಗಾಡಿ. ನಾವು ಕರ್ನಾಟಕ ರಾಜ್ಯದಾಗ ಕರೆಂಟ್ ಅನ್ನು ಖಾಸಗೀಕರಣ ಮಾಡಿದ್ದಾರೆ ಸರ್ಕಾರ ಮಾಡಕತ್ತೈತಿ. ಅದ್ರ ಸಲುವಾಗಿ ನಾವು DC ಅವರಿಗೆ ಮನವಿ ಕೂಡ ಬಂದಿವಿ. ಖಾಸಗೀಕರಣ ಮಾಡಬಾರ್ದು ಅಂತೇಳಿ ಅದನ್ನು ವಿರೋಧಿಸಿ ನಾವು DC ಅವ್ರಿಗೆ ಮನವಿ ಕೊಡಾಕ್ತೇವೆ. ಮುಖ್ಯಮಂತ್ರಿ ಅವರಿಗೆ ತಲುಪಿಸ್ತಾರ ಅಂತೇಳಿ DC ಅವ್ರಿಗೆ ಮನವಿ ತಲುಪಿಸ್ತೇವೆ. ಬೇಡಿಕೆ ವಾತ್ಸಲದ ಬೆಳೆ ಹಾನಿ, ಬೆಳೆ ವಿಮಾ ಇವನ್ನೆಲ್ಲ ಕೊಟ್ಟಿಲ್ರಿ ವಾತ್ಸಲ. ಈ ಸಲನೂ ಮಳೆಗಾಲ ಸರಿಯಾಗಿ ಆಗಿಲ್ಲ, ಇದನ್ನು ಕೊಡ್ಬೇಕಂತೇಳಿ ನಾವು ಬೇಡಿಕೆ ಇದ್ದೇವೆ. ಬಸವಂತಪ್ಪ ಸಿಗಿಹಳ್ಳಿ. ಸರ್ ರಮೇಶ್ ಕಿತ್ತೂರ್ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಧಾರವಾಡ ಜಿಲ್ಲೆ ಕಾರ್ಯದರ್ಶಿಗಳ ಕೆಲಸ ಮಾಡ್ತೀವಿ. ಇವತ್ತಿನ ಹೋರಾಟ ಯಾಕಪ್ಪ ಅಂತಂದ್ರೆ ವಿದ್ಯುತ್ಕರಣವನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ ಸರ್ಕಾರ. ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಪೂರ್ವಭಾವಿಯಾಗಿ ನಾವು DC ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಖಾಸಗೀಕರಣ ಮಾಡಿದ್ದ ಕರೆ ಆದರೆ ಇಡೀ ಆಲ್ ಓವರ್ ಕರ್ನಾಟಕ ಉಗ್ರ ಹೋರಾಟ ಹಮ್ಮಿಕೊಳ್ಳಲು ನಾವು ಸಿದ್ಧರಾಗಿದ್ದೇವೆ. ಅದಕ್ಕಾಗಿ ಇವತ್ತು ನಾವು ಸಾಂಕೇತಿಕವಾಗಿ DC ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಮುಂದೆ ಖಾಸಗೀಕರಣ ಮಾಡಿದ್ದ ಕರೆ ಆದರೆ ಬಹುಸಂಖ್ಯೆಯಲ್ಲಿ ಇಡೀ ಕರ್ನಾಟಕವನ್ನೇ ಹೊತ್ತುವರಿಯುವಂಥ ಒಂದು ಕೆಲಸ ಆಗಬೇಕಾಗೈತೆ. ಇದು ವಿದ್ಯುತ್ ಖಾಸಗೀಕರಣ ಮಾಡಿ ಅನೇಕ ಬಡ ರೈತರುಗಳನ್ನ ಕೂಲಿ ಕಾರ್ಮಿಕರನ್ನ ಬೀದಿಗೆ ತಳ್ಳುವಂಥ ಒಂದು ಹುನ್ನಾರ ನಡೆದಿದೆ. ಇದನ್ನು ವಿರೋಧಿಸಿ ನಾವು ಈಗಾಗಲೇ ಎಲ್ಲ ಸಂಘಟನೆಗಳು ಒಗ್ಗೂಟಿ ಹೋರಾಟನ ಮುಂದಿನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಈಗ ಪಂಪ್ ಸೆಟ್ಗಳು ಉಚಿತ ಅಂತ ಹೇಳ್ತಾ ಇದ್ದಾರೆ, ಕರೆಂಟ್ ಸರಿಯಾಗಿ ಕೊಡ್ತಾ ಇರೋದಿಲ್ಲ. ಅದ ಕಾರಣಕ್ಕಾಗಿ ಮತ್ತೆ ಹೊಳಿಗೆ ಅದನ್ನ ಖಾಸಗೀಕರಣ ಮಾಡಿದ್ರೆ ಇದು ಕರೆಂಟು ಸದಕ್ಕೆ ನಾವು ಬಿಲ್ ಕಟ್ಟಬೇಕಾಗೈತಿ. ಮಳೆ ಎಲ್ಲ ಚಂದ ಬೆಳೆ ಬರುತ್ತಾ ಇಲ್ಲ, ಮತ್ತು ಮೇಲಾಗಿ ಹೊಲದಲ್ಲಿ ಪೀಕ್ ಬರ್ತಾ ಇಲ್ಲ. ಆ ವಿದ್ಯುತ್ ಬಿಲ್ ಕಟ್ಟಬೇಕಾದ್ರೆ ರೈತನಿಗೆ ಸಂಕಷ್ಟ ಆಗ್ತಾ ಇದೆ. ಮತ್ತು ಮನೆ ಬಿಲ್ ಕಟ್ಟೋಕೆ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಮತ್ತೀಗ ಅದನ್ನು ಖಾಸಗೀಕರಣ ಮಾಡಿ ಮತ್ತೆ ಅದಕ್ಕೆ ಡಬಲ್ ಚಾರ್ಜನ್ನು ಕೊಟ್ಟರೆ ಯಾವ ಮೂಲದಿಂದ ಕಟ್ಟಬೇಕಾಗೈತೆ ರೈತ? ಭಾಳ ಕೂಲಿ ಕಾರ್ಮಿಕರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ ಇದು. ಅದಕ್ಕೆ ಇದನ್ನು ಒಂದು ಕಡೆ ಖಾಸಗೀಕರಣನೂ ಒಂದು ನೆಪ ಒಡ್ಡಿ ಇವತ್ತು ವಿದ್ಯುತ್ ಫ್ರೀ ಅಂತೇಳಿ ಈ ಕಡೆ ಭಾಷಣಕ್ಕೆ ಹೋಗಿ ಹೋಸ್ಟ್ ಮತ ಬ್ಯಾಂಕಿಗೆ ಕೂಗ್ತಾರೆ, ಇಲ್ಲಿ ಖಾಸಗೀಕರಣ ಮಾಡ್ತಾರೆ. ಈ ಖಾಸಗೀಕರಣ ಆದ ನಂತರ ಖಾಸಗೀಕರಣದವರು ಪುಕ್ಕಟ ಕೊಡೋದಿಲ್ಲ, ಬಿಲ್ಕ್ ಹಾಕ್ತಾರೆ. ಇದು ಗೌರ್ಮೆಂಟದೊಂದು ಕಣ್ಣ ಮುಚ್ಚಾಲೆ ಆಟ. ಇದನ್ನು ವಿರೋಧವಾಗಿ ನಾವು ಹೋರಾಡ್ತಾ ಇದ್ದೇವೆ. ರಮೇಶ್ ಕಿತ್ತೂರ್ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಧಾರವಾಡ ಜಿಲ್ಲೆ. ನಾನು ಚಂದ್ರಶೇಖರ್ ಕಬ್ಬೂರ್ ಅಂತೇಳಿ ಜಿಲ್ಲಾ ರೈತ ಸಂಘದ ಒಬ್ಬ ಮುಖಂಡ. ಈ ಯಾವುದೇ ಸರ್ಕಾರಗಳು ಬಂದರೂ ರೈತರ ಮೇಲೆ ದಬ್ಬಾಳಿಕೆ ಮಾಡೋದಂತ ಬಿಟ್ಟಿಲ್ಲ. ಯಾಕೆ ಹಿಂದೆ ಮೋದಿಯವರು 3 ಕಾಯ್ದೆಗಳನ್ನು ಮಾಡಿದರು. ಯಾವ್ಯಾವ ವಿದ್ಯುತ್ ಖಾಸಗೀಕರಣ ಆಗಿರ್ಬೋದು, APMC ಕಾಯ್ದೆ ಆಗ್ಬೋದು,
ತುಂಡು ಜಮೀನು ಕಾಯ್ದೆ ಆಗಿರ್ಬೋದು ಇವನ್ನೆಲ್ಲಾನು ಮಾಡಿ ಕಸ ಅವರು ವಾಪಸ್ ತೊಗೊಂಡ್ರು. ಆದ್ರೆ ಅವಾಗಿನ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪರು ಇಡೀ ದೇಶದಾಗ ಯಾವುದೂ ಇಲ್ಲ ಅಂತ ಇವ್ರು ಅವಾಗ ಜಾರಿ ತಂದ್ರು. ಆದ್ರೆ ಅದನ್ನೆಲ್ಲ ಮುಂದುವರ್ಸ್ಕೊಂತ ಈಗಿನ ಸರ್ಕಾರಗಳನ್ನು ಈಗಿದ್ದ ಸರ್ಕಾರಗಳು ಅವನ್ನೇ ಮುಂದುವರ್ಸ್ಕೊಂತ ಹೋಗ್ತಾವೆ. ಆದ್ರೆ ಈ ಖಾಸಗೀಕರಣ ಆಗುವುದರಿಂದ ರೈತರು ಯಾವ ರೀತಿಯಾಗಿ ಬೆಳೆ ತೆಗಿಬೇಕು, ಯಾವ ರೀತಿಯಾಗಿ ಅವ್ರಿಗೆ ರೈತರು ಬಿಲ್ ಕಟ್ಟಬೇಕು ಅನ್ನೋದನ್ನ ಸಮಸ್ಯೆ ಆಗೈತಿ. ಇವತ್ತ ವಿದ್ಯುತ್ ಇಲ್ಲ ಅಂತ ಹೇಳ್ತಾರೆ, ವಿದ್ಯುತ್ ಏನು ಪುಕ್ಕಟ್ ಅಂತ ಹೇಳ್ತಾರೆ. ಆದ್ರೇನು ನಾಳಿನ ಕಾಲದಾಗ ಅವರು ಮೀಟರ್ ಕಟ್ಟಿದ್ರೆ ಮೀಟರ್ ಹಾಕಿದ್ರೆ ಅದಕ್ಕೆ ಸರಿಯಾದ ಬಿಲ್ಗಳನ್ನು ಕಟ್ಟುವಂತ ವ್ಯವಸ್ಥೆ ಆಗ್ಬೇಕು. ಅದು ಮೊದಲೇ ರೈತರಿಗೆ ಏನು ಬೆಳೆ ಎಲ್ಲ ಈ ಸಲನಿಕೆ ನಾವು ಸಂಪೂರ್ಣವಾಗಿ ಕರ್ನಾಟಕದ ತುಂಬ ನಮ್ಮ ಧಾರವಾಡ ಜಿಲ್ಲೆನಿಕೆ ಏನು ಬರಗಾಲ ಸಾರ್ಬೇಕಂತ ಹೇಳ್ತೀವಿ. ಯಾಕೆ ಮಳೆನೇ ಇಲ್ಲ, ಮಳೆ ಇಲ್ಲ, ಎಲ್ಲ ಕಬ್ಬು ಆತಿ, ಗೊಂಜಾಳ ಆತಿ, ಸೋಯಾಬೀನ್ ಆತಿ, ಎಲ್ಲ ಹಾಳಾಗಿ ಹೆಸರು ಎಲ್ಲ ಹಾಳಾಗಿ ಹೊಂಟಾಗ ಇವರು ಮತ್ತೆ ಇದಕ್ಕೂ ಬಿಲ್ ಕಟ್ಟಂತಂದ್ರೆ ನಮ್ಗೆ ಸಾಧ್ಯ ಇಲ್ಲ. ಆದ್ರೆ ಅದಕ್ಕಾಗಿ ನಾವೇ ಹೇಳ್ತೀವಿ, ಇಡೀ ರಾಜ್ಯ ತುಂಬ ನಾವು ಕರೆಂಟ್ ಎಲ್ಲ ತೆಗೆದು ಹೋಗ್ಬಿಡ್ರಿ, ನಮ್ಗೆ ಕರೆಂಟೇ ಬೇಡ, ನಾವು ಬೆಳೆನೇ ಬೆಳೆದು ಬೇಡ, ನಿಮ್ಗೆ ಹೊಟ್ಟೆ ಹಾಕೋದು ಬೇಡ ಅಂತ ನಾವು ಕರ್ನಾಟಕ ರಾಜ್ಯ ಸಂಘದಿಂದ ಹೇಳ್ತೀವಿ ನೋಡ್ರಿ. ನಂದ್ರೆ ಕಾಂಗ್ರೆಸ್ತಾರ ಬಂದ್ ಕೂಡಲೇ ಹಿಂದೆ ತಿಕ್ಕೋತಾನಂದಿದ್ರು ತಿಕ್ಕೊಂಡಿಲ್ಲ. ಅದಕ್ಕಾಗಿ ನಮ್ದು ಈಗ ವಿದ್ಯುತ್ನು ಮೊದಲಾಗಿ ಖಾಸಗೀಕರಣ ಕೊಡಾಕತ್ತಾರ. ಅದ್ರ ಸಂಬಂಧಾಗಿ ನಾವು ಸ್ಟ್ರೈಕ್ ಮಾಡಕ್ ಬಂದಿದ್ದೆವು. ಇದು ಸಣ್ಣ ಸ್ಟ್ರೈಕ್, ಇದು ಊರಿಗೆ ಸ್ಟ್ರೈಕ್ ಆಗ್ತತಿ, ಸಣ್ಣ ಸ್ಟ್ರೈಕ್ ಆಗೋದಿಲ್ಲ. ಇದನ್ನ ನಾವು ಈಗ ಹಂಗ ಮನವಿ ಕೊಡಾಕ್ ಬಂದಿದ್ದೆವು. ಈ ಮನವಿ ಕೊಟ್ಟೆವು ಅಂದಾಗ ನಾವು ಇಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ. ಇದೇನ್ರ ಮುಂದುವರಿತು ಸರ್ಕಾರದಿಂದ ಅಂತಂದ್ರೆ ನಮ್ದು ಬಲಿಷ್ಠ ಆಗ್ತೈತಿ ರೈತ ಸಂಘದ್ದು. ಅದನ್ನ ಮನವಿ ಕೊಡಾಕ್ ಬಂದೆವು. ಇದನ್ನಂತ ಹೇಳಿ ಕೆಲಸ ನಾನು ಈ ಜನರೇ ಎಲ್ಲ ಕರ್ಕೊಂಡ್ ಬಂದೀಗ. ಆದ್ರೆ ಆಲ್ರೆಡಿ ಇಲ್ಲಿ ನಾಷ್ಟಾ ಚಾಲೋ ಐತಿ ನೋಡ್ರಿ, ನಮ್ಮದ ನಾಷ್ಟಾ ಚಾಲೋ ಐತಿ. ಇದೇ ಪ್ರಕಾರ ಎಲ್ಲ ಕಡೆಸಿ ಆಗ್ತೈತಿ. ಹೌದು, ಒಕ್ಕಟ್ಟು ಆಗ್ತೈತ್ರಿ, ಒಕ್ಕಟ್ಟು ಆಗೋ ಸಂಬಂಧನ ನಾವ್ ಇಲ್ಲೆಲ್ಲ ಇಷ್ಟೆಲ್ಲ ಬಂದಿದ್ದೇವ್ರಿ, ಹರ್ಯಾಗಿಂದ ಬಂದಿದ್ದೇವು. ಸರ್, ಇವತ್ತೊಂದು ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಕೋಡಳ್ಳಿ ಬನ ಅವ್ರ ನೇತೃತ್ವದಲ್ಲಿ ನಾನು ಫಾರೂಕ್ ಕಿಲ್ಲೆದಾರ್ ಧಾರವಾಡ ಜಿಲ್ಲಾ ಅಧ್ಯಕ್ಷ ಇವತ್ತು ಪ್ರತಿಭಟನೆ ಮಾಡಿದ್ವಿ. DC-ಗೆ ಒಂದು ಮನವಿ ಕೊಟ್ಟೇವಿ. ಎಸ್ಕಾಮ್ ಪ್ರೈವೇಟ್ ಮಾಡ್ಲಿಕ್ಕತ್ತಾರೆ, ಎಸ್ಕಾಮ್ ಪ್ರೈವೇಟ್ ಮಾಡಬಾರ್ದು. ಮತ್ತು ನಮ್ಮ ರೈತರ ಅನೇಕ ಬೇಡಿಕೆಗಳದಾವ, ಆ ಬೇಡಿಕೆಗಳನ್ನು ಪೂರೈಸಬೇಕು. ಅವು ಬ್ಯಾಂಕಿನ ನೋಟಿಸ್ ಬರಬಾರ್ದು, ಧಾರವಾಡ ಜಿಲ್ಲಾ ಬರಗಾಲ ಅಂತ ಘೋಷಣೆ ಮಾಡಬೇಕು, ಮತ್ತು ಯುವಕರಿಗೆ ನೌಕರಿ ಕೊಡಬೇಕು ಅಂತ ಇದು ಮಾಡ್ಯವ. ಇದನ್ನು 21 ಜುಲೈ ಒಳಗೆ ಇದನ್ನ ಪೂರಾ ಗೌರ್ಮೆಂಟ್ ಫುಲ್ಫಿಲ್ ಮಾಡಲಿಲ್ಲ ಅಂದ್ರೆ ನಾವು ಹುಬ್ಬಳ್ಳಿ APMC ಧಾರವಾಡ DC ಆಫೀಸ್ ಮಠ ನಮ್ಮ ರಾಜ್ಯ ಅಧ್ಯಕ್ಷರ ಪಾದಯಾತ್ರೆ ನಡು ನಾವು ಒಂದು 10,000 ಮಂದಿ ಬರ್ತೇವೆ. ಅಷ್ಟರೊಳಗೆ ಕರ್ಮ ಆಗಿಲ್ಲ ಅಂದ್ರೆ ಅವತ್ತಿನ ದಿವಸ ಹೆದ್ದಾರಿನೂ ಬಂದ್ ಮಾಡುವ ನಿರ್ಧಾರ ತಗೋತೀವಿ. ಫಾರೂಕ್ ಕಿಲ್ಲೆದಾರ ಜಿಲ್ಲಾಧ್ಯಕ್ಷ. ನಮಸ್ಕಾರ, ನಾನು ನವೀನ್ ಕನಾಜಿ, ಆರೋಗೋಡಿಯಿಂದ ಬಂದಿರೋದು. ಈಗೇನು ಖಾಸಗೀಕರಣ ಅಂತ ಮಾಡತ್ತಾರಲ್ಲ, ಇದನ್ನ ನಾವು ಇದಕ್ಕೆ ಅವಿರೋಧವಾಗಿರಿದ್ದೀವಿ. ಈಗ ರೈತರಿಗೆ ಬೆಳೆ ವಿಮಾ ಕೊಟ್ಟಿಲ್ಲ, 2025ರಾಗಿಂದ ಬೆಳೆ ವಿಮಾ ಬಂದಿಲ್ಲ. ಈಗ ಅದಕ್ಕಿಂತ ಮೊದಲು 2023-24 ಅದು ಬಂದಿಲ್ಲ. ಈಗ ಮಳೆನೂ ಈಗ ಹಿಂಗೆ ಮುಂಗಾರಿ ಮಳೆನೂ ಅದ್ರಾಗೈತ್ರಿ. ಈಗ ಒಟ್ಟು ಸರ್ಕಾರ ಅದನ್ನ ನೋಡಿ ಅದಕ್ಕೆ ಏನು ಬರಗಾಲ ಕಾಮಗಾರಿ ಅಂತ ಏನರ ಬೆಳೆ ವಿಮಾದದು ಬರುವಂಗೆ ಮಾಡಬೇಕು. ಮಾಡ್ಲಿಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಈಗ ನೋಡಿ ಅದಕ್ಕೆ ಒಂದು ಎಕರೆಗೆ 25,000 ಬರುವಂಗೆ ಮಾಡ್ರಿ, ಅನುಕೂಲಕತಿ. ಎಲ್ಲ ರೈತರು ಬದುಕ್ತಾರು. ಮತ್ತು ರೈತರ ದೇಶದ ಬೆನ್ನೆಲುಬು ಅಂತಾರು, ಇವರು ಒಳ ಕುಂತ ಹಿಂಗೆ ಮಾತಾಡ್ತಾರು, ಅದು ನಡೆಯೋದಿಲ್ಲ.